ನಾನು ಕೆ ಅನಸೂಯ ಪರಮೇಶ್ವರಿ. ಕೆ ಅಂದರೆ ಕೊಳ್ಳೇಗಾಲ, ನಮ್ಮ ಡ್ಯಾಡಿ ಊರು. ಅಮ್ಮ ಗೀತಾಮಣಿ, ಅಪ್ಪ ತ್ಯಾಗರಾಜ್. ಅಪ್ಪಂಗೆ ಉಪ್ಪಿಟ್ಟು ಅಂದರೆ ಪಂಚಪ್ರಾಣ, ನಮ್ಮಮ್ಮಂಗೆ ಬಿರಿಯಾನಿ. ಈ ಥರ ತುಂಬ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಇವ್ರ ಮಧ್ಯೆ ಇತ್ತು. ಅದಕ್ಕೆ ನಾನು ಚಿಕ್ಕವಳಾಗಿದ್ದಾಗಲೇ ಡಿವೋರ್ಸ್ ತೊಗೊಂಡ್ಬಿಟ್ರು. ಇವಾಗ ನಾನು ಮತ್ತು ನಮ್ಮಮ್ಮ ಇಬ್ಬರೇ, ನಮ್ಮದೇ ಒಂದು ಪುಟ್ಟ ಸಾಮ್ರಾಜ್ಯ. ನಮ್ಮಮ್ಮಂಗೆ ನಾನು ಇಂಜಿನಿಯರ್ ಆಗಬೇಕು ಅಂತ ತುಂಬ ಆಸೆ. ಆದರೆ ನನ್ನನ್ನು ಚಿಕ್ಕ ವಯಸ್ಸಲ್ಲಿ ನೋಡಿದವರೆಲ್ಲ ಏನು ಹೇಳ್ತಿದ್ರು ಗೊತ್ತಾ? ಬಾಕಿ ಚಿಲ್ಡ್ರನ್ನ ಅಡುಗೆ ಮನೇಲಿ ಇಟ್ಟಿದ್ದೀನಿ. ಅಲ್ಲ, ತೆಂಗಿನಕಾಯಿ ಬೆಲೆ ಎಷ್ಟು ಏರೋಗಿದೆ ಅಂದರೆ ಒಬ್ಬರು ಕಡಿಮೆನೇ ಕೊಡೋದಿಲ್ಲ ಅಂತಾರೆ. ಹಿಂಗೆ ಆದರೆ ನಾವು ಮಿಡ್ಲ್ ಕ್ಲಾಸ್ನವ್ರು ಹೇಗೆ ಬದುಕೋದು? ಇದು ತೆಂಗಿನಕಾಯಿ ಆಯ್ತು. ಹಾಂ, ತೆಂಗಿನಕಾಯಿ ಅಲ್ಲದೆ ಇನ್ನೇನು? ಇದು ಹಣ್ಣಾಗುತ್ತಾ? ಇದೆಲ್ಲಾದ್ರೂ ಹಣ್ಣಾಗುತ್ತಾ? ಒಳ್ಳೆ ಹುಡುಗಿ ನೀನು. ಮತ್ತೆ ಹಣ್ಣಾಗದೆ ಕಾಯಿಗೆ ಇಷ್ಟೊಂದು ದುಡ್ಡು ಕೊಟ್ಟು ತಂದಿದ್ದೀರಲ್ಲ, ತಗೊಳ್ಳಿ, ವಾಪಸ್ ಕೊಟ್ಬಿಟ್ಟು ಬನ್ನಿ. ಒಳ್ಳೆ ಲಾ ಪಾಯಿಂಟ ಹಾಕ್ತಾಳೆ ಹುಡುಗಿ, ಮುಂದೆ ಲಾಯರೇ ಆಗೋದು. ಅಮ್ಮ, ಏನ್ ಮಾಡ್ತಾ ಇದ್ದೀರಾ? ಕಾಣಿಸ್ತಾ ಇಲ್ವಾ? ಬಿಳಿ ಕೂದಲನ್ನ ಕಪ್ಪು ಕೂದಲು ಮಾಡ್ತಾ ಇದ್ದೀರಿ. ಬಿಳಿ ಕೂದಲು ಯಾಕಾಗುತ್ತೆ? ನಿಮ್ಮಪ್ಪ ಇದ್ರಲ್ಲ, ಅವ್ರು ಕೊಡ್ತಾ ಇದ್ದಿದ್ದು ಒಂದೊಂದು ಟೆನ್ಷನ್ಗೂ ಒಂದೊಂದು ಬಿಳಿ ಕೂದಲು ಬರೋದಕ್ಕೆ ಶುರು ಆಗಿದ್ದು. ಅವ್ರೇನಾದ್ರು ಇವಾಗ ನನ್ನ ಕೈ ಸಿಕ್ಕಿದ್ರೆ ಬಾಂಡ್ಲೆಲ್ಲ ಕೈ ಹುರಿದು ಬಿಡ್ತಾ ಇದ್ದೆ ಅವ್ರನ್ನ. ಹಾಗಾದ್ರೆ ಅಜ್ಜಿಗೆ ತಾತ ಸಿಕ್ಕಿದ್ರೆ ಅಜ್ಜಿ ತಾತನ ಬಜ್ಜಿ ಮಾಡ್ಬಿಡ್ತಾರೆ. ಯಾಕೆ? ಅಜ್ಜಿಗೆ ಕೂದಲು ಪೂರ್ತಿ ಬಿಳಿ ಇದೆ. ತಾತ ಎಷ್ಟು ಟೆನ್ಷನ್ ಕೊಟ್ಟಿರ್ಬೋದು ಅಜ್ಜಿಗೆ, ಅಲ್ವಾ ಅಜ್ಜಿ? ನೋಡ್ದೇನೆ ಗೀತಾ, ನಿನ್ ಮಗಳು ಎಂಥ ಲಾ ಪಾಯಿಂಟ್ ಹಾಕ್ತಾ ಇದ್ದಾಳೆ ಅಂತ. ಮುಂದೆ ಇವ್ಳು ಖಂಡಿತ ಒಬ್ಬ ಒಳ್ಳೆ ಲಾಯರ್ ಆಗ್ತಾಳೆ ಬಿಡು. ಅಲ್ವಾ ಪುಟ್ಟಿ? ಹೌದು. ನಾನು ಹಾಕ್ತಾ ಇದ್ದ ಲಾ ಪಾಯಿಂಟ್ ನೋಡಿ ಎಲ್ಲರೂ ನಾನು ಲಾಯರೇ ಆಗೋದು ಅಂತ ಫಿಕ್ಸ್ ಆಗಿಬಿಟ್ಟಿದ್ರು. ಆ್ಯಂಡ್ ಮೈ ಫೇಟ್, ಲಾಯರೇ ಆದೆ. ನಿಮಗಾಗಲೇ ಹೇಳಿದ ಹಾಗೆ ನನ್ನ ಹೆಸರು ಕೆ ಅನಸೂಯ ಪರಮೇಶ್ವರಿ. ಕೆ ಅಂದರೆ ಕೊಳ್ಳೇಗಾಲ. ಆಮೇಲೆ ನಮ್ಮ ಮನೇಲಿ ಅಲಾರ್ಮ್ ಇಲ್ಲ. ಅನು 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 ಎದ್ದೇಳು ಅನು. ಆಗ್ಲೇ ನೆತ್ತಿ ಮೇಲೆ ಸನ್ ಬಂದಾಯ್ತು. ಈ ನನ್ನ ಡಾಕ್ಟರ್ ಇಂದು ಬೆಡ್ ಮೇಲೆ ಇದ್ದಾಳೆ. ಎದ್ದೇಳು ಅನು, ಎಷ್ಟು ಸೋಮಾರಿ ನೀನು. ಏನ್ ಮಮ್ಮಿ ನಿಮ್ದು? ಎಲ್ಲರಿಗೂ ಅತ್ತೆ ಕಾಟ ಆದ್ರೆ ನನಗೆ ಅಮ್ಮನ ಕಾಟ. ಸುಮ್ನಿರು. ನೋಡಕ್ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆಯಾ. ಎರಡು ಕಣ್ ಸಾಲ್ದು. ಎಲ್ಲ ಬಂದ್ರು ಬೆಡ್ ಕಾಫಿ ತಂದ್ಕೊಟ್ರೆ ನೀನ್ ಒಳ್ಳೆ ಹಾರ ಹಾಕೊಂಡು ಖುಷಿ ಪಡ್ತಿದ್ಯಲ್ಲ. ನಂಗೆ ಒಳ್ಳೆ ಬಲಿ ಕೊಡಕ್ ರೆಡಿ ಆಗಿರೋ ಕುರಿ ತರ ಫೀಲಿಂಗ್ ಬರ್ತಾ ಇದೆ. ಸುಮ್ಮನೆ ಇರ್ತೀಯಾ? ಮದುವೆ ವಯಸ್ಸಿಗೆ ಬಂದಿದ್ಯಾ, ಸಾಲದಕ್ಕೆ ಮೂರು ಡಿಗ್ರಿ ಮಾಡಿದ್ಯಾ. ನಿನಗೆ ಮದುವೆ ಮಾಡಿ ನಿನ್ನ ಕೊರಳಲ್ಲಿ ಹಾರ ನೋಡೋ ಅದೃಷ್ಟ ಅಂತೂ ನನಗಿಲ್ಲ. ಹೋಗ್ಲಿ, ಯಾವುದಾದ್ರೂ ಒಂದು ಕೇಸ್ ತಗೊಂಡು ಅದ್ರಲ್ಲಿ ಗೆದ್ದು ಸಂಭ್ರಮಿಸ್ತೀಯಾ ಅಂದರೆ ಆ ಅದೃಷ್ಟನೂ ಇಲ್ಲ. ಮಮ್ಮಿ, ನಾನು ದೊಡ್ಡ ಲಾಯರ್ ಆಗಿ ಕೇಸ್ ಗೆದ್ದೇ ಗೆಲ್ತೀನಿ. ಆಮೇಲೆ ನೀನು ಹಾರನಾರು ಹಾಕೋ, ಕಟ್ಟೋಟಾರು ಕಟ್ಸ್ಕೊ. ನೀನು ಹಾರ ಹಾಕ್ಕೊಂಡಿರೋದು ನೋಡೋ ಅಷ್ಟರಲ್ಲಿ ನಾನು ಫೋಟೋ ಫ್ರೇಮ್ ಒಳಗಡೆ ಹಾರ ಹಾಕ್ಕೊಂಡಿರ್ತೀನಿ. ದೊಡ್ಡ ಲೂಸು ನೀನು. ಇಂಜಿನಿಯರಿಂಗ್ ಮುಗಿಸಿ ಇಂಟರ್ವ್ಯೂಗೆ ಹೋದೆ, ಅಲ್ಲೇನಾಯ್ತು ಅಂತ ನಂಗೆ ಗೊತ್ತಿಲ್ವಾ? ರೀ ಪ್ಲೀಸ್, ಹೇಗಾದ್ರೂ ಮಾಡಿ ಆ ಲಾಯರ್ ಅಪಾಯಿಂಟ್ಮೆಂಟ್ ತಗೊಳ್ಳಿ. ಇಲ್ಲಾಂದರೆ ನಮ್ಮ ಕಂಪ್ನಿ ಮುಚ್ಚೋ ಪರಿಸ್ಥಿತಿ ಬಂದ್ಬಿಡುತ್ತೆ. ಪ್ಲೀಸ್ ಅದಕ್ಕೊಂದು ವ್ಯವಸ್ಥೆ ಮಾಡಿ. ಹಾಂ ಹೇಳಿ ಮೇಡಮ್. ಅದೇ ಸರ್, ಅನಸೂಯ ಇಂಟರ್ವ್ಯೂ. ಹಾಂ, ನೆಕ್ಸ್ಟ್ ವೀಕ್ ಬಂದು ಜಾಯ್ನ್ ಆಗಿ. 10 lakhs per annum. ಹೌದಾ ಸರ್? ನೀವು ಫೋನಲ್ಲಿ ಅದೇನೋ ಲಾಯರ್ ಅಂತ ಮಾತಾಡ್ತಾ ಇದ್ರಿ. ಅವರಾ? ನಮ್ಮ ಕಂಪ್ನಿ ಲೀಗಲ್ ಅಡ್ವೈಸರು. ತುಂಬ ಬ್ಯುಸಿ ಮನುಷ್ಯ ಸರ್. ಅವರಿಗೆ ಎಷ್ಟು ಫೀಸು ಸರ್? ಅವ್ರಿಗೆ ತುಂಬ ಜಾಸ್ತಿ, ಪರ್ ಅವರ್ 2 lakhs. ಸರಿ ಸರ್, ನಾನು ನಿಮ್ಮ ಜಾಬ್ ಆಫರ್ ಬಗ್ಗೆ ಥಿಂಕ್ ಮಾಡ್ತೀನಿ. ಬರ್ತೀನಿ. ಇಂಜಿನಿಯರಿಂಗ್ ಕೆಲಸಕ್ಕಂತೂ ಮಣ್ಬಿಟ್ಟು. ಮಮ್ಮಿ MBA ಮಾಡ್ತೀನಿ, ಇನ್ನೂ ಜಾಸ್ತಿ ದುಡ್ಡು ಸಂಪಾದನೆ ಮಾಡ್ತೀನಿ ಅಂತ MBA ಮಾಡಿ ಇಂಟರ್ವ್ಯೂಗೆ ಹೋದೆ. ಅಲ್ಲಿ ಸರ್, ಹೆಂಗಾರ ಮಾಡಿ ಕೇಸ್ ನಮ್ಮಂತೆ ಆಗಬೇಕು ಪ್ಲೀಸ್. ದುಡ್ಡು ಎಷ್ಟನ್ನ ಖರ್ಚಾಗಲಿ. ಈ ಸರಿ ನಾನು ಕೋರ್ಟ್ ಒಳಗಡೆ ಕಾಲಿಟ್ರೆ ಕೋರ್ಟ್ ಅಲ್ಲಾಡೋಗ್ಬೇಕು. ಡೋಂಟ್ ವರಿ ಸರ್. 10 ಲಕ್ಷ ಇದೆ. ಕೇಸ್ ಮುಗಿದ್ಮೇಲೆ
ಇನ್ನು ಉಳಿದಿದ್ದು. ಓಕೆ. ನೀವು? ನಾನು ಲಾಯರ್ ಅಸಿಸ್ಟೆಂಟ್. ಬರ್ತೀನಿ. ಆ MBA ಕೆಲಸಕ್ಕೂ ಮಣ್ಣು ಹಾಕಿದೆ. ಮಮ್ಮಿ ನಾನು ಲಾಯರ್ ಆಗ್ತೀನಿ, ಜಾಸ್ತಿ ದುಡ್ಡು ಸಂಪಾದನೆ ಮಾಡ್ತೀನಿ ಅಂತ ಹೇಳಿದೆ. ಲಾಯರು ಅದೇ ಅಲ್ಲ, ಒಂದಲ್ಲ ಅರ್ಧ ಕೇಸು ತಗೊಳ್ಳಿಲ್ವಲ್ಲೇ? ನಾನೇನು ಮಾಡಿ ಮಮ್ಮಿ, ನಾನು ಇಂಟರ್ವ್ಯೂ ಹೋಗಿದ ಕಡೆ ಅಲ್ಲ, ಅಲ್ಲಿ ಕಂಪ್ನಿ ಎಂಪ್ಲಾಯಿಗಿಂತ ಅಲ್ಲಿ ಲೀಗಲ್ ಅಡ್ವೈಸರೇ ಜಾಸ್ತಿ ಪೇಮೆಂಟ್ ತಗೋತಾ ಇದ್ರು. ಅವತ್ತೇ ಡಿಸೈಡ್ ಮಾಡಿದೆ ನಾನು ಆದರೆ ಲಾಯರೇ ಆಗೋದು ಅಂತ. ಯು ಡೋಂಟ್ ವರಿ ಮಮ್ಮಿ, ನಾನು ಇವತ್ತಿಂಗೋ ಸೀನಿಯರ್ ಲಾಯರ್ ಹತ್ರ ಹೋಗ್ತಾ ಇದ್ದೀನಿ. ನಾನು ಜೂನಿಯರ್ ಆಗಿ ಜಾಯ್ನ್ ಆಗೋದಕ್ಕೆ. ಇನ್ಮೇಲೆ ದುಡ್ಡೇನಿದ್ರು ಲಾರಿ ತಂದು ಸುರಿತೀನಿ. ಲಾರಿ ಗಟ್ಲೆ ದುಡ್ಡು ತಂದು ಸುರಿತಾರೋ ಅಥವಾ ನಿನ್ನೆ ಮೂಟೆ ಕಟ್ಟಿ ಲಾರಿನಲ್ಲಿ ತಂದು ಹಾಕ್ತಾರೋ ಆ ದೇವ್ರಿಗೆ ಗೊತ್ತು. ನೋಡು, ನಿನಗಿನ್ ಒಂದೇ ವಾರ ಟೈಮ್. ಅಷ್ಟರಲ್ಲಿ ಯಾವ್ದಾದ್ರು ಒಂದು ಕೇಸ್ ಗೆದ್ದು ನೀನ್ ಹಾರ ಹಾಕೊಂಡಿರ್ಬೇಕು, ಇಲ್ಲ ನಾ ಹುಡ್ಕೋ ಹುಡ್ಗನ್ ಕೈಲಿ ನೀನ್ ಹಾರ ಹಾಕ್ಸ್ಕೊಂಡಿರ್ಬೇಕು. ಒಟ್ನಲ್ಲಿ ನೀನ್ ಹಾರ ಹಾಕೊಂಡಿರೋದು ನೋಡೋದಕ್ಕೆ ನನಗೆ ತುಂಬಾ ಸಂತೋಷ. ನೋ ಆಯ್ತು, ನಿನಗೇನು ಇನ್ನು 1 ವಾರ ಟೈಮ್ ಇರ್ತಾನೆ, ಅಷ್ಟರಲ್ಲಿ ನಾನು ಏನಾದ್ರು ಮಾಡ್ತೀನಿ. ಇವಾಗ ನಂಗೆ ಟೈಮ್ ಆಯ್ತು, ತಗೋ. ಒಂದು ಕಾಫಿ ತಂದ್ಕೊಡೋಕ್ಕಾಗಲ್ಲ, ಯಾವಾಗಲೂ JCB ಥರ ಅಡ್ಡ ಕೂತಿರ್ತೀಯ. ಹೇಯ್ ಅನು, ಮೊದಲನೇ ದಿನ ಕೆಲ್ಸಕ್ಕೆ ಹೋಗ್ತಾ ಇದೆಯಾ, ಯಾವ ಕೆಟ್ಟ ದೃಷ್ಟಿನೂ ನಿನಗೆ ತಾಗದೇ ಇರಲಿ. ಪಿಡೆ ಕಣ್ಣು, ನಾಯಿ ಕಣ್ಣು, ನರಿ ಕಣ್ಣು, ಫೇಸ್ಬುಕ್ ಕಣ್ಣು, ಇನ್ಸ್ಟಾಗ್ರಾಮ್ ಕಣ್ಣು, ವಾಟ್ಸಪ್ ಕಣ್ಣು, ಯಾವ ಕೆಟ್ಟ ದೃಷ್ಟಿನೂ ನಿನ್ನ ಮೇಲೆ ಬೀಳದೇ ಇರಲಿ. ಇದೆಲ್ಲ ಓವರ್ ಆಯಿತು ಅಂತ ನಿನಗೆ ಅನಿಸ್ತಾ ಇಲ್ವಾ? ಏನೂ ಇಲ್ಲ, ನಿನಗಿಂತ ಜಾಸ್ತಿ ಏನಿಲ್ಲ, ಸುಮ್ಮನಿರು. ನೆನಪಿದೆ ಅಲ್ವಾ, ಒಂದೇ ವಾರ ಟೈಮ್ ಅಂದರೆ ಇವತ್ತಿಂದ 6 ದಿನ ಟೈಮು. ನೆನಪಿರಲಿ. ನೆನಪಿದೆ, ನನ್ನ ಕೇಸ್ ಸಿಕ್ಕೇ ಸಿಗುತ್ತೆ. ನಾನು ಕೇಸ್ ಒಪ್ಕೊಂಡು ವಾದ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಕೋರ್ಟಲ್ಲಿರೋರೆಲ್ಲ ಇಮೋಷ್ನಲ್ ಆಗಿ ಕಣ್ಣೀರು ಹಾಕೊಂಡು ನಾ ಕೋರ್ಟಿಂದ ಹಂಗೆ ಹೊರಗೆ ಬರ್ತಿದ್ರೆ ಪಟಾಕಿ ಹೊಡೆದು ಹಾರ ಹಾಕಿ ಡ್ಯಾನ್ಸ್ ಮಾಡಬೇಕು ಅಂತ ಕೇಸೇ ನಾವಿನಾಗೋದು. ಓಹೋ, ಸರಿ ಸರಿ, ನನ್ನ ಟೈಮ್ ಆಯ್ತು, ಹೊಡ್ತೀನಿ. ಹೆಲ್ಮೆಟ್ ಹಾಕೊಂಡು ಹೋಗು. ವಾದ ಮಾಡೋಕ್ಕೆ ಬ್ರೈನಿಗೆ ಪ್ರೆಷರ್ ಆಗುತ್ತೆ, ಹಾಕಲ್ಲ. ಲೂಸ್ ನನ್ನ ಮಗಳು. ಅಯ್ಯೋ, ನನ್ನನ್ನೇ ಯಾಕೆ ಬೈಕೋತಾ ಇದ್ದೀನಿ? ಅಲ್ಲ ಕಣಯ್ಯ, ಹೆಲ್ಮೆಟ್ ಹಾಕ್ತೆ ಮನೆಯಿಂದ ಯಾವನಾದ್ರೂ ಗಾಡಿನ ಆಚೆಗೆ ತೆಗಿತಾನ? ರೂಲ್ಸ್ ಅಂದ್ರೆ ರೂಲ್ಸ್. ಐ ಆಮ್ ಎ ಸ್ಟ್ರಿಕ್ಟ್ ಆಫೀಸರ್. ಇಲ್ಲ ಸರ್, ನನ್ನ ಹೆಂಡತಿಗೆ ಡೆಲಿವರಿ ಮಾಡ್ಸೋಕ್ಕೆ ಹಾಸ್ಪಿಟಲ್ ಅಡ್ಮಿಟ್ ಮಾಡಿದೆ. ಹಾಸ್ಪಿಟ್ಲ್ ಅಮ್ಮ ನ್ಯಾಚುರಲ್ ಡೆಲಿವರಿ ಆಗಲ್ಲ ಅಂತ ಹೇಳಿದ್ದಾರೆ, ಅದಕ್ಕೋಸ್ಕರ ಸರ್ ಟೆನ್ಷನಲ್ಲಿ ಬಂದ್ಬಿಟ್ಟೆ ಸರ್. ಅಲ್ಲೇ ತಪ್ಪಾಗಿರೋದು. ಏಯ್ ಕೋತಿ, ನೀನು ಅವತ್ತು ಅವಾಗ ಅಲ್ಲಿ ಹೆಲ್ಮೆಟ್ ಹಾಕಿದ್ದಿದ್ರೆ ಇವತ್ತು ಈಗ ಇಲ್ಲಿ ವಿತೌಟ್ ಹೆಲ್ಮೆಟ್ ಹಾಕ್ತೆ ನೀನು ತಗಲಾಕೊಂತಿರ್ಲಿಲ್ಲ. ನೋಡು, ನನಗೆ ಕತೆ ಎಲ್ಲ ಹೇಳ್ಬೇಡ. ಅಲ್ಲಿಗೆ ಹಾಕೋ ಹೆಲ್ಮೆಟ್ಟು ಫ್ಯಾಮಿಲಿ ಪ್ಲಾನಿಂಗ್ ಸೀಕ್ರೆಟು, ತಲೆಗೆ ಹಾಕೋ ಹೆಲ್ಮೆಟ್ಟು ನಿನ್ನ ಪ್ರಾಣಿಗೆ ಜಾಕೆಟ್ಟು. ಸರ್ ಏನು ಡೀಪಾಗಿ ಹೇಳ್ಬಿಟ್ರಿ ಸರ್? ಅದೇ ನನ್ನ ಹೆಸರು, ಜಾನಿ ಡೀಪ್. ಯಾವುದೇ ವಿಷಯ ಆದ್ರೂ ಅದನ್ನ ಕೂಲಂಕುಷವಾಗಿ ಅದಕ್ಕೆ ರೋಪ್ ಹಾಕಿ ಡೀಪ್ ಹಾಕಿ ಬಗ್ಗಿ ಎಳೆದು ನೋಡೋದೇ ನನ್ನ ಸ್ಪೆಷಾಲಿಟಿ. ಡೌ ಮಾಡಬೇಡ, ಫೈನ್ ಕಟ್ಟಿ ಮುಚ್ಕೊಂಡು ಹೋಗ್ತಾ ಲೇ ಇಡಿಯಾ ನಾನು ನೋಡೋ ಟ್ರಿಪಲ್ ರನ್ನಿಂಗ್ ಹೋಯ್ತಾರೆ. ಏನೋ ಮಾಡ್ತಾ ಇದ್ಯಾ ನೀನು? ನಮಸ್ಕಾರ ಸರ್. ನಮಸ್ಕಾರ ಸರ್, ಫಸ್ಟ್ ಡೇ ಆಫೀಸು ಸರ್, ಹೆಲ್ಮೆಟ್ ಹಾಕೋಬೇಕು ಅಂತಾನೆ ಇದ್ದೆ, ಮರ್ತೋಗ್ಬಿಟ್ಟೆ ಸರ್. ಫಸ್ಟ್ ಟೈಮ್ ಆಫೀಸ್ಗೆ ಹೋಗ್ತಾ ಇದ್ದೀರಾ? ಒಳ್ಳೇದಾಗಿ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್. ಫಸ್ಟ್ ಟೈಮ್ ಫೈನ್ ಕಟ್ಟಿ ಸರ್ ಸರ್ ಒಂದ್ಸಲ ಕಟ್ಟಿ. ನಾನು ಲಾಯರು ಸರ್. ಮಕ್ಕಳ ಲಾಯರ್ ಅಮ್ಮನೆ ತಗೊಂಡ್ಬಿಟ್ಟವ್ರೆ. ನಾನೊಂದು ದೊಡ್ಡ ಕೇಸ್ ತಗೊಂಡು ದೊಡ್ಡ ಲಾಯರ್ ಆಗಬೇಕು ಅನ್ನೋದು ನನ್ನ ಡ್ರೀಮು ಸರ್. ಸರ್, ಲಾಯರು ಪೊಲೀಸರು ಫ್ರೆಂಡ್ಸ್ ಅಲ್ವಾ ಸರ್? ನನ್ನ ಹತ್ರನೇ ಫೈನ್ ಕೇಳ್ತೀರಾ ಸರ್? ಅಯ್ಯೋ, ನೀನ್ ಲಾಯರ್ ಏನಮ್ಮ? ನೀನ್ ರೆಡಿ ಆಗಿರೋದು ನೋಡಿ ಯಾವುದೋ ಮದುವೆ ರಿಸೆಪ್ಷನ್ಗೆ ಹೋಗ್ತಾ ಇದೆಯಾ ಅಂತ ಅನ್ಕೊಂಡೆ. ನೀನ್ ಬರೀ ಎಮೋಷನಲ್ಲಿ ಯಾರೋ ಲಾಯರು ಮತ್ತೆ ಪೊಲೀಸು ಫ್ರೆಂಡ್ಸ್ ಒಂದು ಬೇರೆ ಹೇಳ್ತಾ ಇದೆಯಾ? ಏನ್ ಮಾಡ್ಲಿ? ಅವ್ರೆ ನೆಕ್ಸ್ಟ್ ಟೈಮ್ ಮರಿದೆ ಫೈನ್ ಕಟ್ಬೇಕು. ಸರಿ, ಬಾಯ್. ಬಾಯ್. ಲೇ, ಕೀ ಹಾಕಿ ಗಾಡಿನ ಸ್ಟಾರ್ಟ್ ಮಾಡ್ಕೊಡ್ರ.
ಸರ್ 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 ಎಸ್ ಮೈ ಲಾರ್ಡ್. ನಾನು ಸರ್ ನಾನು ಚೆನ್ನಾಗಿದೆ ಹೆಸರು. ಯಾರು? ಏನ್ ಕೇಸ್ ಹೇಳಿ? ನ್ಯಾಯನ ಬಲಗೈಲಿ ಹಿಡ್ಕೊಂಡು ನಿಮ್ ಕೇಸ್ ಫೈಲ್ನ ಎಡಗೈಲಿ ಹಿಡ್ಕೊಂಡು ಹೇಗ್ ವಾದ ಮಾಡ್ತೀನಿ ಅಂದ್ರೆ ಆ ನ್ಯಾಯ ದೇವತೆನು ಶಬಾಷ್ ಅನ್ಬೇಕು, ಹಾಗೆ ವಾದ ಮಾಡ್ತೀನಿ. ಅಯ್ಯೋ ಸರ್, ಯಾವ ಕೇಸು ಅಲ್ಲ. ನನ್ನ ಹೆಸರು ಕೆ ಅನಸೂಯ ಪರಮೇಶ್ವರಿ. ಅದೇ ನಿಮ್ ಜೂನಿಯರ್ ಆಗಿ ಜಾಯ್ನ್ ಆಗ್ತೀನಿ ಅಂತ ಕಾಲ್ ಮಾಡಿದ್ನಲ್ಲ, ತಾನೇ ಸರ್. ಅಯ್ಯೋ, ಫೋನಲ್ಲೇ ಹೇಳ್ನಲ್ಲಮ್ಮ, ನನಗೆ ಕೆಲಸ ಇಲ್ಲ, ಇನ್ನು ನೀ ನನ್ನ ಜೂನಿಯರ್ ಆಗಿ ಬಂದರೆ ನಿಂಗೆ ಹೆಂಗೆ ಸಂಬಳ ಕೊಡೋದು? ನೋಡಮ್ಮ, ಈ ಆಫೀಸಲ್ಲಿ ಅಂತಿರೋದು ನಾನು, ಒಂದಿಷ್ಟು ಓಡಾಡ್ತಿರೋ ನೊಣಗಳು ಅಷ್ಟೇ. ಅದಕ್ಕೆ ಸರ್ ನಾನು ಇಲ್ಲಿ ಬಂದಿರೋದು. ಈ ಖಾಲಿ ಬಿದ್ದಿರೋ ಆಫೀಸ್ನ ಬ್ಯುಸಿ ಮಾಡಿ ಕೇಸ್ ಮೇಲೆ ಕೇಸು ತಗೊಂಡು ಬಿಸ್ನೆಸ್ನೆಲ್ಲ ಪ್ರಾಫಿಟ್ ಆಗಿ ಕನ್ವರ್ಟ್ ಮಾಡಿಲ್ಲ. ನನ್ನ ಹೆಸರು ಕೊಳ್ಳೆಗಾಲ ಅನಸೂಯ ಪರಮೇಶ್ವರಿನೇ ಅಲ್ಲ. ಓ, ಕೊಳ್ಳೆಗಾಲ. ನೋಡಮ್ಮ, ಲಾಯರ್ ವೃತ್ತಿ ಅನ್ನೋದು ಬಿಸ್ನೆಸ್ ಅಲ್ಲ, ಇಟ್ಸ್ ಎ ಸರ್ವಿಸ್. ಅದೇ ಸರ್ ಪ್ರಾಬ್ಲಮ್ ಆಗಿರೋದು. ನಿಮ್ಗೆ ಸರ್ವಿಸು ಅಂತ ಕೂತ್ರೆ ಇಲ್ಲಿದ್ದಾವಲ್ಲ ನೋಣಗಳು, ಅವು ನಿಮ್ಮ ಹತ್ರಕ್ಕೆ ಬರಲ್ಲ ಅಷ್ಟೇ. ಈಗ ನಾನು ವಾಟರ್ ಬಾಟಲ್ ತೊಗೊಂಡು ನೀರು ಕುಡಿಬೇಕು ಅಂದರು ಅದಕ್ಕೂ ದುಡ್ಡು. ಅದು ಬಿಡಿ, ನೀವೇ ವಿಷದ ಬಾಟಲ್ ತೊಗೊಂಡು ಸಾಯ್ಬೇಕು ಅಂದರು ಅದಕ್ಕೂ ದುಡ್ಡು. ಮನಿ ಈಸ್ ಎವ್ರಿಥಿಂಗ್ ಸರ್. ಬಿಡಮ್ಮ, ಭಗವದ್ಗೀತೆಯಲ್ಲಿ ಏನು ಹೇಳ್ತಾರೆ ಅಂದರೆ, ಸರ್ ಧರ್ಮರಾಯ ಅವರ ಆಫೀಸು. ನಾನೇ ಧರ್ಮರಾಯ. ಬನ್ನಿ ಕೂತ್ಕೊಳ್ಳಿ. ಕೇಸ್ ಬಂದಿದೆ, ನಾನು ಹೇಗೆ ಹ್ಯಾಂಡಲ್ ಮಾಡ್ತೀನಿ ನೋಡ್ತಾ ಇರೋ. ಇದು ಫಸ್ಟ್ ಲೆಸನ್ ನಮ್ಮ ಆಫೀಸಲ್ಲಿ. ಸರ್, ನಾನು ಅಪ್ಪಣ್ಣ, ಇವನು ತಿಪ್ಪಣ್ಣ, ನಾವಿಬ್ಬರು ಅಣ್ತಂಬ್ದಿರ ಸರ್. ನಮಗೆ 4 ಎಕರೆ ಜಮೀನಿದೆ, ಅದೇ ತಕರಾರು. ಆ ತಕರಾರು ನೀವು ತಗೊಂಡು ಕೇಸ್ ನಡೆಸಿ ನಮಗೆ ನ್ಯಾಯ ಕೊಡಿಸ್ಬೇಕು ಸರ್. ಆ 4 ಎಕರೆನಾಗೆ 2 ಎಕರೆ ನಂದು, 2 ಎಕರೆ ಇವಂದು. ನನ್ನ ಜಮೀನಾಗೆ ನಾನು ಇಟ್ಕೆ ಫ್ಯಾಕ್ಟ್ರಿ ಮಾಡಬೇಕು ಅಂತ ಇವನ್ ಜಮೀನಾಗೆ ಇವನ್ ವ್ಯವಸಾಯ ಮಾಡಬೇಕು ಅಂತ ಅವನೇ. ಅದೇ ನಮ್ಮ ಜಗಳ ಸರ್. ಇವನು ಸಿಕ್ಕಿರೋ 2 ಎಕರೆ ಜಮೀನಲ್ಲಿ ಇವನು ನೀರಾವರಿ ಇದೆ, ನನಗೆ ನೀರಾವರಿ ಇಲ್ಲ. ನೀರಾವರಿ ಜಾಗದಲ್ಲಿ ಇವನು ಫ್ಯಾಕ್ಟ್ರಿ ಕಟ್ಟಬೇಕು ಅಂತ ಅವನೇ. ನಾನು ಅದ್ರಲ್ಲಿ ಹೆಂಗೆ ಸರ್ ವ್ಯವಸಾಯ ಮಾಡೋದು? ಇವನಿಗೇನಾದ್ರೂ ಬುದ್ಧಿಗಿದೆಯಾ ಸರ್? ನೋಡು, ನೀನು ವಯಸ್ಸಾಗ ದೊಡ್ಡವನು ಅಂತ ನನಗೆ ಬುದ್ಧಿ ಹೇಳಕ್ ಬರಬೇಡ ನೀನು. ಕರೆಕ್ಟು. ಸುಮ್ಮನೆ ಇರಿ ಕೊಳ್ಳೆಗಾಲ ಅನಸೂಯ ಪರಮೇಶ್ವರಿ, ನಾನು ಹ್ಯಾಂಡಲ್ ಮಾಡ್ತೀನಿ. ಕೃಷ್ಣ ಏನು ಹೇಳಿದಾನೆ ಅಂದರೆ, ಚಾತುರ್ವರ್ಣ್ಯಂ ಮಯಾ ಸೃಷ್ಟಂ ಗುಣಕರ್ಮ ವಿಭಾಗಶಃ ತಸ್ಯ ಕರ್ತಾರಮಪಿ ಮಾಂ ವಿದ್ಯ ಕರ್ತಾರಂ ಅವ್ಯಯಂ. ಅಂದರೆ ಏನೋ ನಮ್ಮ ಮೂಲೆ ಮನೆ ಕೃಷ್ಣ ಹಂಗಂದವನ? ಓಲಿ ಬಿಡಿ, ಒಂದು ಕೆಲಸ ಮಾಡಿ, ನಿಮ್ಮ ನೀರಾವರಿ ಜಮೀನನ್ನ ಅವ್ರಿಗೆ ಕೊಟ್ಬಿಡಿ, ವ್ಯವಸಾಯ ಮಾಡ್ಕೊಳ್ಳಿ. ಅವ್ರ ಜಮೀನಲ್ಲಿ ನೀವು ಇಟ್ಟಿಗೆ ಫ್ಯಾಕ್ಟ್ರಿ ಮಾಡ್ಕೊಂಬಿಡಿ. ಏನಿಲ್ಲ, ಎಕ್ಸ್ಚೇಂಜ್ ಮಾಡ್ಕೊಂಬಿಟ್ರೆ ಜಗಳ ಇರಲ್ಲ, ಕೋರ್ಟು ಕಚೇರಿ ಏನೂ ಇರಲ್ಲ. ಹೌದಲ್ವಾ? ನೀವು ಹೇಳೋದ್ರಿಗೂ ನ್ಯಾಯ ಇದೆ. ಹಂಗನ್ಬಿಟ್ಟು ಇವನು ಹೇಳಿದ್ರೆ ಕೇಳ್ಬಿಡ್ತೀನಾ ಸರ್? ಕೋರ್ಟ್ಗೆ ಅಂತ ಬಂದವ್ರನ್ನ ಇಷ್ಟು ಸಲೀಸಾಗಿ ನಮ್ಮ ನ್ಯಾಯನ ತೀರ್ಮಾನ ಮಾಡಿಕೊಟ್ಬಿಟ್ರಿ. ನಿಮ್ಮ ಉಪಕಾರ ನಾವು ಯಾವತ್ತೂ ಮರೆಯೋಕ್ಕಾಗಲ್ಲ ಸರ್. ಸರ್, ನಿಮ್ಮ ಫೀಸ್ ಸರ್? ನಿಮ್ಮ ಆಶೀರ್ವಾದ ಸಾಕು. ಸರಿ ಸರ್, ನಾವಿಲ್ಲಿ ಬರ್ತೀವಿ ಸರ್. ಹೆಂಗೆ ಬಾಯ್ ಮಣ್ಣು. ಈ ಥರ ಬಂದವ್ರಿಗೆಲ್ಲ ನ್ಯಾಯ ಹೇಳಿ ಕಳಿಸ್ತಾ ಇದ್ರೆ ನಮ್ಮ ಆಫೀಸಿಗೊಂದು ದೊಡ್ಡ ಬೀಗ ಹಾಕೋಬೇಕಷ್ಟೆ. ಇನ್ಮೇಲೆ ಆಫೀಸ್ ಇನ್ಚಾರ್ಜ್ನ ನನಗೆ ಕೊಟ್ಟು ನೋಡಿ, ಆಮೇಲೆ ನೋಡಿ ದುಡ್ಡಿನ ಸಿರಿಮಳೆ ಹೆಂಗೆ ಸಿಗಿಸ್ತೀನಿ ಅಂತ. ಧರ್ಮ ನಂದು, ಕರ್ಮ ನಿಂದು, ಮಾಡು, ಅನುಭವಿಸ್ತೀಯ.
ಸಕ್ಕರೆ ಇಲ್ವಾ ಮನೇಲಿ? ಇದೆ, ಆದ್ರೆ ಮರ್ತು ಹೋಯ್ತು. ಮದುವೆ ಆಗಿ ಇಷ್ಟು ವರ್ಷ ಅದು ನೆಟ್ಟಗೊಂದು ಕಾಫಿ ಮಾಡಕ್ ಬರಲ್ವಾ ನಿಂಗೆ? ಲವ್ ಮಾಡ್ಬೇಕಿದ್ರೆ ದಿನ ನಾನೇ ಕಾಫಿ ಮಾಡ್ಕೊಡ್ತೀನಿ ಅಂತಿದ್ದೆ. ಅದೇ ಲವ್ ಮಾಡ್ಬೇಕಾದ್ರೆ ನನ್ನ ತಾಯಿನ ನಿನ್ ತಾಯಿ ತರ ನೋಡ್ಕೋತೀನಿ ಅಂತ ಹೇಳ್ದವಳು ನೀನು. ನಾನು ಅಷ್ಟೇ, ನಿನ್ನ ನಂಬ್ಕೊಂಡು ಅಪ್ಪ ಅಮ್ಮನ ಬಿಟ್ಟು ಬಂದಿದ್ದೀನಿ. ಮದ್ವೆಗಿಂತ ಮುಂಚೆ ಚೆನ್ನಾಗೇ ಇದ್ದೆ, ಆದ್ರೆ ಈಗ ಬೇರೆ ತರ ಚೇಂಜ್ ಆಗ್ಬಿಟ್ಟೆ ಅಲ್ಲ? ನಂಗೂ ಹಾಗೆ ಅನಿಸ್ತಾ ಇದೆ, ಲವ್ ಮಾಡಿದ್ಯಾರ್ನೋ ಮದ್ವೆ ಆಗಿದ್ದೀನಿ ಯಾರನೋ ಅಂತ. ಇನ್ನು ನಾ ಇಬ್ರು ಒಟ್ಟಿಗೆ ಇರೋದು ತುಂಬಾನೇ ಕಷ್ಟ ಅನಿಸ್ತಾ ಇದೆ. ಸೇಮ್ ಹಿಯರ್. ನಂಗೂ ಈ ಮನೆಯಿಂದ ಒಂದ್ಸಲ ಮುಕ್ತಿ ಸಿಕ್ಕಿದ್ರೆ ಸಾಕಪ್ಪ ಅಂತ ಅನ್ಸ್ಬಿಟ್ಟಿದೆ. ಸರಿ, ಹಂಗಾದ್ರೆ ಇದಕ್ಕೊಂದು ಡಿಸಿಷನ್ ತಗೊಂಡ್ ಬಂದೇ ಬರ್ತೀನಿ. ಥ್ಯಾಂಕ್ಸ್. ಅಮ್ಮ, ಅವಳಿಗೋಸ್ಕರ ನೀನ್ ಯಾಕಮ್ಮ ಹೇಳ್ತೀಯ? ನಿನ್ನನ್ನೇ ಮನೆ ಕೇಳಿಸ್ಕೊಳ್ತಾರ ನೋಡ್ತಾಳ ಅವಳು. ಇರು, ಇವತ್ ಸಂಜೆ ಒಂದು ಡಿಸಿಷನ್ ತಗೊಂಡ್ ಬಂದೇ ಬರ್ತೀನಿ. ನೀನೇನು ತಲೆ ಕೆಡ್ಸ್ಕೊಬೇಡ. ತಿಂಡಿ ತಿನ್ಕೊಂಡು ಹೋಗು. ಕೊಡು ಅವಳಿಗೆ ತಿನ್ಲಿ. ಪುರು ಪುರು ಇವಳು ಕಾಲೇಜ್ ಪಾಸಿಗೆ ಫಿಕ್ಸು. ಇವಳು ಮದುವೆ ಮನೆಗೆ ಫಿಕ್ಸು. ಹೋಗಿ ಸೈಡಿಗೆ ಬರೆಯೋ. ಇವಳು ಸುಮಾರು ಮದುವೆ ಮನೆ ಬ್ಯಾಕ್ ಗ್ರೌಂಡಲ್ಲಿ ಕರೆಕ್ಟಾಗಿ ನಿಂತ್ಕೋಬೋದು. ಹೀರೋಯಿನ್ ಫ್ರೆಂಡ್ ಕರೆಕ್ಟಾಗಿ. ಪುರು ಆಫೀಸ್ಗೆ ಹೋಗಿಲ್ವೇನಾ? ಪುರು ಲವ್, ನೀನೇನೋ ಮಾಡ್ತಾ ಇದ್ಯಾ? ನಿನಗೆ ಗೊತ್ತಲ್ಲೋ, ಐ ಆಮ್ ಅ ಫೇಮಸ್ ಪ್ರೊಡಕ್ಷನ್ ಮ್ಯಾನೇಜರ್ ಅಂಡ್ ಜೂನಿಯರ್ ಆರ್ಟಿಸ್ಟ್ ಸಪ್ಲೈಯರ್. ಫ್ರೀ ಟೈಮಲ್ಲಿ ಜೂನಿಯರ್ ಆರ್ಟಿಸ್ಟ್ಗೆ ಹಂಟಿಂಗ್ ಮಾಡ್ತಾ ಇರ್ತೀನಿ. ಅದ್ ಬಿಡಲ್ಲ, ನನ್ನ ಹೆಂಡತಿ ಜೊತೆ ನಂಗೆ ಸಂಸಾರ ಮಾಡಕ್ ಆಗ್ತಾ ಇಲ್ಲ ಮಗ. ಅವಳು ಹಳೆ ಸಾಕ್ಷಿ ತರ ಇಲ್ಲ ಕಣೋ, ಬೇಜಾನ್ ಚೇಂಜ್ ಆಗ್ಬಿಟ್ಟಿದ್ದಾಳೆ. ನಿನಗೆ ಅವಳ ಬಗ್ಗೆ ಗೊತ್ತಿಲ್ಲ. ಇವತ್ತು ಕಾಫಿಗೆ ಸಕ್ಕರೆ ಇಲ್ವಾ? ಓಹೋ. ಇವತ್ತು ತಿಂಡಿ ಮಾಡಿಲ್ವಾ? ನನಗೆ ಗೊತ್ತಿತ್ತು ಮಚ್ಚ, ಅವಳದೇನೋ ಸ್ವಲ್ಪ ಓವರ್ ಆಯಿತು. ನೀನು ಒಂದು ಸ್ಟ್ರಾಂಗ್ ಡಿಸಿಷನ್ ತೊಗೋಬೇಕಾಗತ್ತೆ, ಇಲ್ಲಾಂದರೆ ಶುಗರ್ಲೆಸ್ ಕಾಫಿ ಅಸಿಡಿಟಿ ಫಿಕ್ಸ್. ಅಡುಗೆಗಳನ್ನ ಇಟ್ಕೊಂಡ್ರೆ ಹೆಂಗೆ? ಅಡುಗೆ ಅವಳನ್ನ ಇಟ್ಕೊಳ್ತಾನಂತೆ. ಮತ್ತೇನು ಮಾಡೋ ಅಂತ್ಯಾ? ಡಿವೋರ್ಸ್. ಲೋ, ಡಿವೋರ್ಸಾ? ಇಷ್ಟು ವರ್ಷ ಕಷ್ಟಪಟ್ಟು ಇಷ್ಟಪಟ್ಟು ಮದುವೆ ಆಗಿದ್ದಕ್ಕೆ ಈಗ ಡಿವೋರ್ಸ್ ಅಂದ್ರೆ ಹೆಂಗೋ? ಫಸ್ಟ್ ಟೈಮ್ ಒಂದು ಹುಡುಗಿನ ಸ್ಲೋ ಮೋಷನ್ ನೋಡಿದಾಗ ಹಂಸಲೇಖ ಗುರುಕೃಷ್ಣ ಮ್ಯೂಸಿಕ್ ಸ್ಟಾರ್ಟ್ ಆಗಿ ಅವಳೇ ನನ್ನ ಲೈಫ್ ಪಾರ್ಟ್ನರ್ ಅಂತ ಹಾಡ್ಕೊಳಕ್ಕೆ ಸೀಲ್ ಹಾಕಿ ಫಿಕ್ಸ್ ಆಗಿ ಅವಳ ಮನೆ ಮುಂದೆ ಬೀಟ್ ಹಾಕಿ ರೌಂಡ್ ಸೆಟ್ ಮಾಡಿ ತಿಪ್ಪರ್ಲಾಗ ಹಾಕಿ ಮಾತಾಡಿಸಿ ಪ್ರಪೋಸ್ ಮಾಡಿ ಮದುವೆ ಆಗಿ 3 ತಿಂಗಳು ಹನಿಮೂನ್ ಆದಮೇಲೆ ಶುಗರ್ಲೆಸ್ ಕಾಫಿ, ತಿಂಡಿ ಇಲ್ಲದೆ ಆಸಿಡಿಟಿ. ಇದೆಲ್ಲ ಬೇಕಾ ಬಾಯ್ಸ್ ಲೈಫಲ್ಲಿ? ಇದೆಲ್ಲ ಬೇಕಾ? ಅಷ್ಟೇ ಅಂತ್ಯ? ಅಷ್ಟೇ ಅಂತ್ಯಾನಾ? ಇಷ್ಟು ಉದ್ದ ಬ್ರೆತ್ಲೆಸ್ ಡೈಲಾಗ್ ಹೊಡೆದೀನಿ, ಮಾನ ಮರ್ಯಾದೆ ಇಲ್ಲದೆ. ಅಲ್ಲ, ನೀನು ಹೇಳೋದು ಸರಿನೇ, ಆದ್ರೆ ಅಂದ್ರೆ ಗಿಂದ್ರೆ ಎಲ್ಲ ಇಲ್ಲ. ತಿಂಡಿ ಅಂದ್ರೆ ತಿನ್ಬೋದು, ಪ್ರೀತಿ ತಿನ್ನಕ್ಕಾಗತ್ತಾ? ಸರಿ ಬಿಡಪ್ಪ, ನೀನು ಹೇಳ್ದಂಗೆ ಆಗ್ಲಿ. ನಿನ್ನ ಕುಟುಂಬ ಕಲ್ಯಾಣ ಯೋಜನೆ ನಾನು ಮಾಡ್ತೀನಿ. ಫಿಕ್ಸ್. ಡೈವರ್ಸ್ ಫಿಕ್ಸ್. ಓಹ್ ಸರ್, ಈ ಕೇಸ್ನ ಇವತ್ತೇ ಫೈಲ್ ಮಾಡಬೇಕಂತೆ. ಬಸ್ ಇದ್ರದ್ದು ಪೆಂಡಿಂಗೇ ಬಂದು. ಓ ಪಲ್ಮೋ, ಬಾ ಬಾ. ಬಸ್ ಸರ್, ಇನ್ಚಾರ್ಜ್ ನಾನು ತಾನೆ, ನಾನು ಮಾತಾಡ್ತೀನಿ. ನೀವು ಮಾತಾಡಿದ್ರೆ ಸುಮ್ಮನೆ ರಾಜಿ ಮಾಡಿ ಕಳಿಸ್ಬಿಡ್ತೀರಾ. ಹೇಳಿ ಸರ್, ಏನು ಮರ್ಡರಾ, ಹಾಫ್ ಮರ್ಡರಾ, ರಾಬ್ರಿನಾ, ಬೇಲ ಅಥವಾ ಜೈಲ? ಏನು ಸರ್ ಮೇಡಮ್, ಸೂಪರ್ ಫಾಸ್ಟು ಮೇಡಮ್. ನಂದು ಅಷ್ಟು ದೊಡ್ಡ ಕೇಸ್ ಏನಿಲ್ಲ, ಚಿಕ್ಕದು ಪಿಕ್ ಪ್ಯಾಕೆಟು. ನನ್ನ ಹೆಸರಲ್ಲೇ ಇದೆಯಲ್ಲ ಮೇಡಮ್, ಪಿಟ್ಟಿಕೇಶ್ ಪರ್ಮು ಅಂತ. ಎದ್ದೇಳ್ರಿ ಮೇಲೆ. ಹಾಂ, ಪಿಟ್ಟಿ ಕೇಸ್ ಅಂತೆ. ಪಿಟ್ಟಿ ಕೇಸು ಗಿಟ್ಟಿ ಕೇಸು ಅಂತ ಬಂದರೆ ತಟ್ಟಿ ತೊಟ್ಟಿ ಒಳಗಡೆ ಹಾಕ್ಬಿಡ್ತೀನಿ ಅಷ್ಟೇ. ಎದ್ದೇಳ್ರಿ ಮೇಲೆ. ಹೇಳ್ರಿ. ಯಾಕೆ ಮೇಡಮ್ ಇಂಗ್ರೀಸ್ ಆಗೋದ್ರಿ? ಎದ್ದೇಳ್ರಿ, ಗೆಟ್ ಔಟ್. ಹೇಳಿ ಬೇಗ. ಸರ್ ಏನಾದರೂ ಹೇಳಿ ಸರ್. ಮುಖದ ಮೇಲೆ ಬಾಟ್ಬಿಡ್ತೀನಿ, ನಡಿಯೋ. ಸರ್, ಈ ಪಿಟ್ಟಿ ಕೇಸಿಂದ ಪ್ರಮೋಷನ್ ತೊಗೊಂಡು ಮೇಡಮ್ನ ಮರ್ಡರ್ ಮಾಡೋದೇ ನಾನು ಫಿಕ್ಸು. ಕೃಷ್ಣ, ಈ ಥರ ಚಿಕ್ಕ ಕೇಸ್ಗಳೇ ನಮ್ಗೆ ಅನ್ನ ಸಾರು ಕೊಡೋದು. ನೀವು ಸುಮ್ಮನೆ ಕುತ್ಕೊಳ್ಳಿ ಸರ್. ನಾನಿಲ್ಲಿ ಬಾಡೂಟ ಹುಡುಕ್ತಾ ಇದ್ರೆ ನೀವು ಒಳ್ಳೆ ಅನ್ನ ರಸಂ ಅನ್ಕೊಂಡು. ಐ ವಿಲ್ ಹ್ಯಾಂಡಲ್ ಇಟ್. ಧರ್ಮ ನಂದು, ಕರ್ಮ ನಿಂದು. ಎಂಜಾಯ್.
ನಾಳೆಯಿಂದ ನಾನು ಹೆಂಗೆ ಕೆಲಸ ಮಾಡ್ತೀನಿ ಅಂತ ನೀವೇ ನೋಡಿ. ಇವತ್ತಿಗೆ ನನ್ನ ಟೈಮ್ ಆಯಿತು, ಬರ್ತೀನಿ. ರೀ ಮುದ್ದು ಅವರೇ, ಹೋದ್ ಸಲ ನೀವು ತೋರಿಸಿದ ಪೀಸ್ ಎಲ್ಲ ರಿಜೆಕ್ಟ್ ನೋಡಿ. ಈ ಸಲ ಲಾಟಲ್ಲಿ ಫ್ರೆಶ್ ಚೆನ್ನಾಗಿರೋ ಪೀಸ್ ಇದ್ರೆ ತೋರಿಸಿ. ಮೇಡಮ್, ಈ ಮಾದಪ್ಪ, ಈ ಮುದ್ದು ಮಾದಪ್ಪ ಖುದ್ದಾಗಿ ಬಹಳ ಮುತುವರ್ಜಿಯಿಂದ ಸೆಲೆಕ್ಟ್ ಮಾಡಿ ತಂದಿರೋ ಫೋಟೋಸ್ ಇದೆಲ್ಲ. ಹಾಂ ಹಾಂ, ಇವನು ನೋಡಿ, ಇವನು ಟ್ವಿಟರಲ್ಲಿ ಟಾಪ್. ಹಾಂ ಹಾಂ, ಇವನು ಫೇಸ್ಬುಕ್ಕಲ್ಲಿ ಬೆಸ್ಟ್ ಫೇಸು. ಇವನು ಇನ್ಸ್ಟಾಗ್ರಾಮಲ್ಲಿ ಟ್ರಿಮ್. ಇದು ಇದು ಸ್ನ್ಯಾಪ್ಚಾಟಲ್ಲಿ ಕ್ಲಾಸ್. ನೀವು ಹೂ ಅಂದ್ಬಿಟ್ರೆ ಸಾಕು, ವಾಟ್ಸಪ್ಪಲ್ಲೇ ಕನೆಕ್ಟ್ ಮಾಡಿ ಹಾಯ್ ಅನ್ಸಿ 2 ಬ್ಲೂಟಿಕ್ ಹೊಡೆಸ್ಬಿಡೋದೆ. ಅಬ್ಬಬ್ಬಬ್ಬ, ನೀವು ಓಲ್ಡ್ ಆಗಿದ್ರು ನನಗೆ ಲೇಟೆಸ್ಟ್ ಅಪ್ಡೇಟೆಡ್ ಅಳಿಯಂದ್ರನ್ನ ತಗೊಂಡ್ ಬಂದ್ಬಿಟ್ಟಿದ್ದೀರಾ. ವೆರಿ ಗುಡ್ ವೆರಿ ಗುಡ್. ಓ ಅದು ಬಾಬಾ, ಕರೆಕ್ಟ್ ಟೈಮಿಗೆ ಬಂದೆ. ಇದು ನೋಡು, ಇದರಲ್ಲಿ ಯಾರು ನಿನ್ ಗಂಡ ಅನ್ನೋದು ನೀನ್ ಫಿಕ್ಸ್ ಆಗ. ಅವರೇ ನನ್ನ ಅಳಿಯಂದ್ರು ಅಂತ ನಾನು ಫಿಕ್ಸ್ ಆಗ್ತೀನಿ. ಮಾ, ನೀ ಕೊಟ್ಟಿರೋ ಟೈಮಲ್ಲಿ ಇನ್ನೂ 5 ದಿವಸ ಇದೆ ತಾನೆ? ನಿಂಗೆ ಅಷ್ಟೇನು ಅರ್ಜೆಂಟು? ಅಷ್ಟು ಅರ್ಜೆಂಟ್ ಇದ್ರೆ ನೀನೇ ಮದುವೆ ಆಗ. ಪರವಾಗಿಲ್ಲ, ಗುಡ್ ಐಡಿಯಾ. ಇವನ್ ನನಗೆ ಓಕೆ. ಇವನ್ಗೆ ಪಾತ್ರೆ ತೊಳೆಯೋಕ್ಕೆ, ಅಡುಗೆ ಮಾಡೋಕ್ಕೆ, ಕಾರ್ ಡ್ರೈವ್ ಮಾಡೋಕ್ಕೆ ಎಲ್ಲ ಬರುತ್ತೆ ತಾನೆ? ಲರ್ನಿಂಗು, ಇನ್ನು ಲರ್ನಿಂಗು.
ಮಗ ಇದೇ ಲಾಸ್ಟ್ ಲಾಯರ್ ಆಫೀಸು. ನೀನು ತಿಪ್ಪರ್ಲಾಗ ಹಾಕಿದ್ರು ನಾನು ಬರಲ್ಲ ಗುರು, ಹೇಳಿದ್ದೀನಿ. ಒಂದು ಪ್ರೊಡಕ್ಷನ್ ಮ್ಯಾನೇಜರ್ ಸೆನ್ಸ್ ಹೇಳ್ತಿದ್ದೆ. ಈ ಆಫೀಸಲ್ಲಿ ಹಸ್ತಿರೋ ಸಿಂಹ ಕಾಣಿಸ್ತಿದೆ, ವರ್ಕೌಟ್ ಆಗುತ್ತೆ ಹಂಗಂತೀಯ? ಅಬ್ಸಲ್ಯೂಟ್ಲಿ ಬ್ರೋ. ಸರಿ ಬಾ. ಯಾಕೋ ರೈಟ್ ಲೆಗ್ ಹಾಯ್ ಮಗರು, ನನಗೆ ರೈಟ್ ಅನ್ಬಿಟ್ಟು ನೀನು ಲೆಫ್ಟ್ ಇಟ್ಟಲ್ಲ. ಅವನೇ ಇಡ್ತಾನೆ ನೋಡಪ್ಪ. ಗುಡ್ ಮಾರ್ನಿಂಗ್ ಮೇಡಮ್. ಕೂತ್ಕೊಳ್ಳಿ. ಹಾಂ, ಏನಾದ್ರು ಕುಡಿತೀರಾ? ನನಗೆ ಲೈಮ್ ಜ್ಯೂಸು. ನಿನಗೆ? ಹಾಂ, ನನಗೂ ಅದೇ. ಅಯ್ಯೋ, ನನ್ನ ಊರು ಕೊಳ್ಳೇಗಾಲ, ಅಷ್ಟುದ್ದ ಬರೆಯೋಕ್ಕಾಗಲ್ಲ ಅಂತ ನಿಂಬೆಹಣ್ಣು ಹಾಕ್ಬಿಟ್ಟಿದ್ದಾರೆ. ಮೇಡಮ್, ಇಲ್ಲಿ ಯಾರಾದರೂ ಲಾಯರ್ ಸಿಗ್ತಾರಾ? ನಾನು ಹಂಗೆ ಕಾಣಿಸ್ತಾ ಇಲ್ವಾ? ಮೇಡಮ್, ಈ ಕಾಸ್ಟ್ಯೂಮಲ್ಲಿ ನೀವು ಸಪೋರ್ಟಿಂಗ್ ಕ್ಯಾರೆಕ್ಟರ್ ಥರ ಕಾಣಿಸ್ತಾ ಇದೆ. ಬನ್ನಿ. ಈ ರೇಂಜಲ್ಲಿ P2 ಅಂತ ಎಲ್ಗೋ ಓಡ್ತವ್ರೆ. ಅವರು ನೋಡಿದ್ರೆ ಗೊತ್ತಾಗಲ್ಲ, ಸೆಕ್ರೆಟರಿ ಥರ ಕಾಣಿಸ್ತಿದ್ದಾರೆ. ಮೇನ್ ಲಾಯರ್ನ ಕರ್ಕೊಂಡ್ಬಿಡ್ತಾರೆ ಇರಬೇಕು. ಓ ಮಿಲಾಡ್, ನೀವೇನಾ? ಹಾಂ, ಹೇಳಿ. ನಿಮಿಷ. ಡಿವೋರ್ಸ್. ಅಯ್ಯೋ, ಅಷ್ಟೇನಾ? ಹೇಳಿ. 1 ವಾರಕ್ಕೆ ಬೇಕಾ, 1 ತಿಂಗಳಿಗೆ ಬೇಕಾ? ಫಾಸ್ಟಾಗಿ ನಿಮ್ಮ ಹೆಂಡತಿನ ಪ್ಯಾಕ್ ಮಾಡಿ ಕಳಿಸ್ತಾ ಇರ್ತೀನಿ. ಪಕ್ಕ ಗ್ಯಾರಂಟಿನಾ? ಅಯ್ಯೋ, ನೀವು ಎಷ್ಟು ಫಾಸ್ಟಾಗಿ ಅಡ್ವಾನ್ಸ್ ಕೊಡ್ತೀರೋ ಅಷ್ಟು ಫಾಸ್ಟಾಗಿ ಡಿವೋರ್ಸ್ ಲೆಟರ್ ನಿಮ್ಮ ಮನೆ ಮುಂದೆ ಬಂದು ಬೀಳುತ್ತೆ. ಮೇಡಮ್, ಅಡ್ವಾನ್ಸ್ ಎಷ್ಟು? ಇವಾಗ ಒಂದು 25,000 ಕೊಡಿ, ಆಮೇಲೆ ನೋಡಿ. ಮಗ ಮೇಡಮ್, ನಿಜ ಹೇಳ್ತೀನಿ ನಾನು. ಈ ಊರಲ್ಲಿ ಯಾವ ಲಾಯರು ಈ ಕೇಸ್ ತೊಗೊಳಕ್ಕೆ ರೆಡಿ ಇಲ್ಲ ಮೇಡಮ್. ನೀವು ಬೇರೆ 25,000 ಅಡ್ವಾನ್ಸ್ ಕೇಳ್ತಾ ಇದ್ದೀರಾ. ಈ ಭಗವದ್ಗೀತೆ ಮೇಲೆ ಆಣೆ ಮಾಡಿ ಹೇಳಿ ಮೇಡಮ್, ಡಿವೋರ್ಸ್ ಸಿಗುತ್ತಾನೆ. ಅಯ್ಯೋ, ಅದೆಲ್ಲ ಯಾಕೆ? ಇದು ನನ್ನ ಕೆಲಸ ಅಲ್ವಾ? ಸಾರಿ ಮೇಡಮ್, ತಪ್ಪು ತಿಳ್ಕೊಬೇಡಿ. ನಮ್ಮ ಫಿಲ್ಮಲ್ಲೆಲ್ಲ ಹಿಂಗೆ ಆಣೆ ಮಾಡಿ ತೊಗೊಳೋದು. ಸರಿ, ದುಡ್ಡು ಕೊಡಿ. ಫೋಟೋ ಕೊಡಿ. ಒಂದು ನಿಮಿಷ ಮೇಡಮ್, ಫೋಟೋ ತಗೊಂಡ್ಬಿಡ್ತಾರೆ. ಮೇಡಮ್, ಒಂದೇ ಚೂರು ಹಿಂಗೆ ಬಂದರೆ ಸ್ಮೈಲ್ ಮಾಡಿ ಮೇಡಮ್. ಆಣೆ 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 ಮಾಡ್ತಾರೆ ಇದು. ನೋಡಿ, ಆಣೆ ಮಾಡ್ತಾ ಇದ್ದೀನಿ. ನಿಮಗೆ ಡಿವೋರ್ಸ್ ಸಿಗೋದು ಪಕ್ಕ. ನಾನು ನಾಳೆ ಡಿವೋರ್ಸ್ ಲೆಟರ್ ಕಳಿಸ್ತೀನಿ. ನಿಮ್ಮ ಹೆಂಡತಿ ಹತ್ರ ಒಂದು ಸೈನ್ ಹಾಕಿ ಕಳಿಸ್ಬಿಟ್ರೆ ಡಿವೋರ್ಸ್ ಸಿಕ್ತು ಅಂತೀನಿ. ಸ್ವೀಟ್ ಅಷ್ಟೇ ಮೇಡಮ್. ಆಮೇಲೆ ನಾಳೆ ನಿಮ್ಮ ಸ್ಟೋರಿ ಫುಲ್ ಹೇಳಿ, ನಂಗೆ ವಾದ ಮಾಡೋಕ್ಕೆ ಈಸಿ ಆಗುತ್ತೆ ಮೇಡಮ್. ಆಮೇಲೆ TN ಸೀತಾರಾಮ್ ಥರ ವಾದ ಮಾಡಿ ಮೇಡಮ್, ಒಂದೇ ಸಲ ಮುಕ್ತಾಯ ಆಗ್ಬಿಟ್ಟು ಬರಲ್ಲ. ಮಚ್ಚ, ಸಮಾಧಾನ ಮಾಡ್ಕೊಳ್ಳೋ. ಟಾಕಿಸ್ ಆಪ್ ಇದೀಗ ಕೇವಲ 99 ರೂಪಾಯಿಯಲ್ಲಿ ಲಭ್ಯ. ಹಿಂದೆ ಡೌನ್ಲೋಡ್ ಮಾಡಿ ಟಾಕಿಸ್ ಆಪ್.